ನೀವು ಪ್ರತಿದಿನ ಬಳಸುವ ಮೈಸೂರ್ ಸ್ಯಾಂಡಲ್ ಸೋಪ್ಗೂ ಮತ್ತು ಮೊದಲ ಮಹಾಯುದ್ಧಕ್ಕೂ ಒಂದು ಆಶ್ಚರ್ಯಕರ ಸಂಬಂಧವಿದೆ ಅಂದ್ರೆ ನೀವು ನಂಬ್ತೀರಾ? ಹೌದು, 100 ವರ್ಷಗಳ ಹಿಂದೆ ನಡೆದ ಒಂದು ಘಟನೆ ಇಂದು ಈ ಸೋಪ್ ನಿಮ್ಮ ಮನೆಯಲ್ಲಿರಲು ಕಾರಣವಾಯಿತು. ಇದು 1916ರ ಕಥೆ. ಆಗ ಮೈಸೂರು ರಾಜ್ಯವು ಜಗತ್ತಿನಲ್ಲೇ ಅತೀ ಹೆಚ್ಚು ಶ್ರೀಗಂಧವನ್ನು ರಫ್ತು ಮಾಡ್ತಿತ್ತು. ಆದರೆ ಮೊದಲ ಮಹಾಯುದ್ಧ ಪ್ರಾರಂಭವಾದಾಗ ಹಡಗುಗಳ ಸಂಚಾರ ಸಂಪೂರ್ಣವಾಗಿ ನಿಂತುಹೋಯಿತು. ರಫ್ತು ಮಾಡಲು ಸಾಧ್ಯವಾಗದೆ ಮೈಸೂರಿನಲ್ಲಿ ಶ್ರೀಗಂಧದ ಮರಗಳ ಬೆಟ್ಟವೇ ಬೆಳೆದು ನಿಂತಿತು. ಈ ಬಿಕ್ಕಟ್ಟನ್ನು ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಒಂದು ದೊಡ್ಡ ಅವಕಾಶವನ್ನಾಗಿ ಬದಲಾಯಿಸಿದರು. ಶ್ರೀಗಂಧವನ್ನು ಕೇವಲ ಮರವನ್ನಾಗಿ ಮಾರುವ ಬದಲು ಅದರಿಂದ ನಾವೇ ವಿಶ್ವದರ್ಜೆಯ ಸೋಪ್ ಯಾಕೆ ತಯಾರಿಸಬಾರದು ಎಂಬ ಅದ್ಭುತ ಆಲೋಚನೆ ಅವರಲ್ಲಿ ಮೂಡಿತು. ಹಾಗೆ ಜನ್ಮ ತಳೆದಿದ್ದೇ ಮೈಸೂರ್ ಸ್ಯಾಂಡಲ್ ಸೋಪ್. ಇದು ಜಗತ್ತಿನಲ್ಲೇ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಾಗುವ ಏಕೈಕ ಸೋಪ್. ಇದರ ಮೇಲೆ ಕಾಣುವ ಶರಭ ಎಂಬ ವಿಚಿತ್ರ ಪ್ರಾಣಿಯ ಲಾಂಛನವು ಮೈಸೂರಿನ ಪಾರಂಪರಿಕ ಶಕ್ತಿ ಮತ್ತು ಜ್ಞಾನದ ಸಂಕೇತವಾಗಿದೆ. ಅಂದಿನಿಂದ ಇಂದಿನವರೆಗೂ ಈ ಸೋಪ್ ತನ್ನ ವಿಶಿಷ್ಟ ಪರಿಮಳವನ್ನು ಹಾಗೆಯೇ ಉಳಿಸಿಕೊಂಡು ಬಂದಿದೆ. ಇದು ಕೇವಲ ಸೋಪ್ ಅಲ್ಲ, ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಹೆಮ್ಮೆ. ಇಂಥ ಮತ್ತಷ್ಟು ಆಸಕ್ತಿದಾಯಕ ಮಾಹಿತಿಗಾಗಿ ಕಿರುಮಾಹಿತಿ ಕನ್ನಡ ಚಾನೆಲ್ ಅನ್ನು ಈಗಲೇ ಫಾಲೋ ಮಾಡಿ.